ಬಗ್ಗೆ ಏನಾದರೂ ಈಗ ಸಿನಿಮಾಗೆ ಸಂಬಂಧಪಟ್ಟಂಗೆ ಇದ್ರ ಬಗ್ಗೆ ಏನು ನಾನು ಮೀಟ್ ಮಾಡಿರಲಿಲ್ಲ. ಸೊ ನಾನು ಪೂಜೆ ದಿವಸನೇ ಹೇಳ್ದಂಗೆ ಈಗ ಗುಡೀಲಿ ಹೆಂಗೆ ದೇವ್ರು ಇರ್ತಾರೋ ಅವ್ರನ್ನ ಬೇಡ್ಕೊಂಡು ಹೆಂಗೆ ಪೂಜೆ ಮಾಡ್ಬಿಟ್ಟು ನಾವು ಏನೋ ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಆ ಥರನೇ ನಾವು ಒಂದು ದೇವ್ರ ಥರನೇ ನೋಡ್ತೀವಿ ದರ್ಶನ್ ಸರ್ನ. ಅವ್ರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇದ್ದೇ ಇರುತ್ತೆ ಅಂದ್ಕೊಂಡೆ ನಾವು ಸಿನಿಮಾ ಸ್ಟಾರ್ಟ್ ಮಾಡಿರೋದು. ಸೊ ಅವ್ರು ಯಾವತ್ತೂ ಹೊಸಬ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋ ರೀತಿಲಿ ಭಾವನೆ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ. ದರ್ಶನ್ ಸರ್ ಸಂಕಷ್ಟದಲ್ಲಿದ್ದಾರೆ, ಅದ್ರ ಬಗ್ಗೆ ಏನು ಸರ್? ಅವರಿಗೆ ಈ ಥರ ಆಗಿರೋ ಪರಿಸ್ಥಿತಿಲಿ ನಮಗೂ ಎಲ್ಲ ದುಃಖ ಇದೆ. ಯಾರಿಗೇ ಆಗಲಿ, ಅವ್ರಿಗೆ ಅಂತಲ್ಲ, ಯಾರಿಗೇ ಆಗಲಿ ಈ ಥರ ಆಗಬಾರ್ದು. ಅವ್ರಿಗೂ ಆಗಲಿ ಇಲ್ಲ ರೇಣುಕಾ ಸ್ವಾಮಿ ಅವ್ರಿಗೂ ಆಗಲಿ, ಅವ್ರಿಗೂ ಈ ಥರ ಆಗಬಾರ್ದಾಗಿತ್ತು, ಇವ್ರಿಗೂ ಈ ಥರ ಆಗಬಾರ್ದಾಗಿತ್ತು. ನಾವು ಅವರು ಪ್ರೊಫೆಷ್ನಲ್ಲಿ ಏನು ಮಾಡಿದಾರೋ, ಅವ್ರು ಆ್ಯಕ್ಟಿಂಗ್ ಏನು ಮಾಡಿದಾರೋ, ಇಲ್ಲ ಸಮಾಜಕ್ಕೆ ಏನು ಸೇವೆ ಮಾಡಿದಾರೋ, ಏನೇ ನೋಡಿದ್ರು ಒಂದು ಒಳ್ಳೆಯತನ ತೊಗೊಳ್ಳೋದು ನನಗಿಷ್ಟ. ಸೊ ಅವ್ರು ಏನೇನು ಒಳ್ಳೆ ಕೆಲಸ ಮಾಡಿರೋದೋ ಅದೆಲ್ಲ ನನಗೆ ತುಂಬ ಇಷ್ಟ ಆಗಿದೆ. ಅದೆಲ್ಲ ನಾನು ತೊಗೊಂಡು ಇನ್ಸ್ಪೈರ್ ಆಗಿದ್ದೀನಿ. ಇದು ಕೆಟ್ಟದ್ದು ಮಾಡಿದಾರೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಸೊ ಅದೆಲ್ಲ ದೇವ್ರು ನೋಡ್ಕೊತಾರೆ. ಹಂಗೆ ಪರ್ಸ್ನಲ್ ಲೈಫಿಗೆ ಇನ್ವಾಲ್ವ್ ಆಗೋಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಅವ್ರ ಮಾರ್ಗದರ್ಶನದಲ್ಲಿ ಇದೆಲ್ಲ ಆಗಲಿ ಅಂತ ನಮಗೂ ಇಷ್ಟ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.